ಇವತ್ತಿಂದ ನಾವು ಇಷ್ಟೆಲ್ಲ ಹೇಳಿದ್ರು ಕೂಡ ಕೆಲವು ತಾಲೂಕಿನಲ್ಲಿ ಸ್ಕ್ಯಾನಿಂಗು ಕೂಡ ಬಹಳ ಕಡಿಮೆ ಇದೆ. ಅದನ್ನು ಇವತ್ತು ಕೆಲವು ತಾಲೂಕಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. 15,000 ಪೇಜ್ ಮೇಲ್ಪಟ್ಟು ಮಾಡ್ತಾ ಇದ್ದಾರೆ. ಕೆಲವರು ತುಂಬಾ ಆಸಕ್ತಿ ತಗೊಂಡು ಅವರ ಅಧಿಕಾರದ ವ್ಯಾಪ್ತಿಯನ್ನ ಮೀರಿ ಬಹಳ ಒಂದು ಆಸಕ್ತಿ, ಸ್ವಂತ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇರೋದನ್ನ ನಾನು ಕಣ್ಣಾರೆ ನೋಡಿದ್ದೇನೆ. ಅಂತ ಸಂದರ್ಭದಲ್ಲಿ ಕೆಲವರು ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇರೋದು ಕೂಡ ಇಲ್ಲಿ ನಮಗೆ ಅಂಕಿ ಸಂಖ್ಯೆ ನಮ್ಮ ಮುಂದೆ ಇದೆ. ಸೊ ಇನ್ನ 1 to 5 ಅಲ್ಲೂ ಕೂಡ ಪೆಂಡಿಂಗ್ ಫಾರ್ ಡೇಟಾ ಎಂಟ್ರಿ ಕೆಲವು ತಾಲೂಕಲ್ಲಿ ಇನ್ನೂ ತುಂಬಾ ಇದೆ. ಯಾಕೆ ಇದನ್ನ ಡೇಟಾ ಎಂಟ್ರಿ ಇಷ್ಟೊತ್ತಿಗೆ ನಾವು ಕಂಪ್ಲೀಟ್ ಮಾಡಬೇಕಾಗಿತ್ತು. ಡೇಟಾ ಎಂಟ್ರಿ ಫಸ್ಟ್ ಸ್ಟೇಜ್ 1 to 5 ಅಲ್ಲಿ ಫಸ್ಟ್ ಸ್ಟೇಜ್, ಅದನ್ನ ಡೇಟಾ ಎಂಟ್ರಿ ಮಾಡದೇ ಇರುವಂತಹ ಕೇಸುಗಳು ಸುಮಾರು ರಾಜ್ಯದಲ್ಲಿ ಇನ್ನೂ ಸಾವಿರಾರು ಪ್ರಕರಣ ಡೇಟಾ ಎಂಟ್ರಿ ಆಗಬೇಕಾಗಿದೆ. ಇನ್ನು ಕೆಲವು ಅನುಬಂಧ ಜನರೇಷನ್ ಅಲ್ಲೂ ಕೂಡ 1 to 5 ಪೆಂಡಿಂಗ್ ಫಾರ್ ಫರ್ದರ್ ಆಕ್ಷನ್ ಇಶ್ಯೂ ಮಾಡುವುದರಲ್ಲಿ ಪೆಂಡಿಂಗ್ ಇದೆ. ಅದನ್ನ ಕೂಡ ಇವತ್ತು ರಿವ್ಯೂ ಇಟ್ಕೊಂಡಿದ್ದೇವೆ. ಮತ್ತು ಪೌತಿ ಖಾತೆ ಆಂದೋಲನದಲ್ಲಿ ಕೆಲವು ಕಡೆ ಒಳ್ಳೆ ಕೆಲಸ ಆಗ್ತಾ ಇದೆ, ಕೆಲವರು ಇನ್ನೂ ಅದನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಅದರದ್ದು ಕೂಡ ಇವತ್ತು ಪ್ರಗತಿಯನ್ನ ಯಾಕೆ ಕುಂಠಿತ ಆಗ್ತಾ ಇದೆ ಕೆಲವು ತಾಲೂಕಲ್ಲಿ ಅಂತಕ್ಕಂಥದ್ದು. ಈ ರೀತಿಯಾಗಿ ಕೆಲವು ಪ್ರಮುಖ ಕಾರ್ಯಕ್ರಮಗಳು ಮತ್ತು ಕಂದಾಯ ಗ್ರಾಮದಲ್ಲಿ ನಮಗೆ ಡೆಡ್ ಲೈನ್ ಇದೆ, ಡಿಸೆಂಬರ್ ಒಳಗಡೆ ಈ ಕೆಲಸ ಮುಗಿಸ್ಬೇಕು. ಕೆಲವರು ಕಡೆ ಇನ್ನೂ ಕೂಡ ಏನು ಕಂದಾಯ ಗ್ರಾಮ ಬಾಕಿ ಇದೆ, ಏನು ಪ್ರಗತಿ ಆಗಿಲ್ಲ. ಅಂದ್ರೆ ಇನ್ನು ಪ್ರಪೋಸಲ್ ಬಂದಿಲ್ಲ, ನಮ್ಗೆ ಪ್ರಿಲಿಮಿನರಿ ನೋಟಿಫಿಕೇಶನ್ಗೆ ಪ್ರಪೋಸಲ್ ಬಂದಿಲ್ಲ. ಈ ತರ ಆದ್ರೆ ನಾವು ಡಿಸೆಂಬರ್ ಒಳಗಡೆ ಈ ಕೆಲಸ ಮುಗಿಸ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಆದ್ರೆ ಇದು ಸರ್ಕಾರದ ದೃಢ ಸಂಕಲ್ಪ. ಅಲ್ಲಿ ವಾಸ ಮಾಡ್ತಕ್ಕಂತ ಬಡವರಿಗೆ ಹಕ್ಕುಪತ್ರ ಕೊಡ್ಲೇಬೇಕು ಅನ್ನುವಂತಹದ್ದು ಇದು ಬಡವರ ಕೆಲಸ. ಇದನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಒಪ್ಪೋದಿಲ್ಲ. ಇದು ಬಡವರ ಕೆಲಸ ಆಗಿರೋದ್ರಿಂದ, ನಮ್ಮ ಸರ್ಕಾರದ ಆದ್ಯತೆ ಕಾರ್ಯಕ್ರಮ ಆಗಿರೋದ್ರಿಂದ ಇದನ್ನ ಮಾಡಲೇಬೇಕು, ಇದರಲ್ಲಿ ವಿನಾಯಿತಿ ಇಲ್ಲ. ಸೊ ಅದನ್ನ ಸಮಯದ ಒಳಗಡೆ ಮಾಡಬೇಕು ಅನ್ನುವಂತ ಉದ್ದೇಶ.